ಸರ್ಕಾರಿ ಮಹಿಳೆಯರ ನೌಕರರ ಸಂಘದಿಂದ ಸಸಿಗಳನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕರನ್ನು ನೆನೆದ ಪದಾಧಿಕಾರಿಗಳು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದಿಂದ ನಿಧನರಾದ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಸಸಿಗಳನ್ನು ನೆಟ್ಟು ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ದಿವ್ಯ ಭವ್ಯ ಸಮಾರಂಭಕ್ಕೆ ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತೊದಲಬಾಗಿಯವರು ಆಗಮಿಸಿ ಅವರ ಅಮೃತ ಹಸ್ತದಿಂದ ಈ ಸಸಿಗಳನ್ನು ನೆಡಲಾಯಿತು. ಸಸಿಗಳನ್ನು ನೆಟ್ಟು ಮಾತನಾಡಿದ, ಹಸಿರಿನ ಹೆಮ್ಮೆಯನ್ನಾಗಿ ಜೀವ ಜಗತ್ತಿಗೆ ತಾಯಿಯಾಗಿ ಒಂದು ದೇಶವೇ ಗೌರವದಿಂದ ಉಚ್ಚರಿಸುವ ಹೆಸರಾಗಿ ಸಾಲುಮರದ ತಿಮ್ಮಕ್ಕ ತಾಯಿ ಬದುಕಿದರು. ತಮ್ಮ ಜೀವನವೇ ಒಂದು ರಕ್ಷಾರಾಧನೆ, ಬೇಸಾಯದ ಹೊಟ್ಟೇರಿ, ಬಡತನದ ದಾಳಗಳ ಜೀವದ ಕಷ್ಟಗಳು ಯಾವುದೇ ಅವರ ಮನದ ಬೇರನ್ನು ಕದಿಸಲಿಲ್ಲ. ಅವರು ನೆಟ್ಟಿದ್ದು ಕೇವಲ ಮರಗಳಲ್ಲ, ಈ ಜಗತ್ತಿಗೆ ಮನುಷ್ಯತ್ವದ ಬಿತ್ತನೆಗಳು. ಸಾಲು ಮರದ ಹಸಿರು ಸಾಲು ಈಗಲೂ ತಾಯಿಯ ಅಕ್ಷರದಂತೆ ಗಾಳಿಯಲ್ಲಿ ಮರಳುತ್ತದೆ. ಅವರ ಕೈಯಲ್ಲಿ ಹುಟ್ಟಿದ ನೂರಾರು ವೃಕ್ಷಗಳು ಇಂದಿಗೂ ನಿಜವಾದ ಅವರ ಮಕ್ಕಳು ಎಂದು ತೊದಲಬಾಗಿಯವರು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪರ್ವೀನ್ ಬುಳ್ಳಣ್ಣವರು ಮಾತನಾಡಿ, ತಾಯಿ ಇಂದು ನಮ್ಮ ನಡುವೆ ದೇಹವಾಗಿ ಇಲ್ಲದಿದ್ದರೂ ಪ್ರಕೃತಿಯ ಪ್ರತಿಯೊಂದು ಎಲೆ ಕದಲಾಟದಲ್ಲೂ ಅವರ ಉಸಿರು ಸ್ಪಂದನೆ ಇಂದಿಗೂ ಬದುಕಿದೆ. ಅವರ ಹಸಿರು ಕನಸು, ಒಲವು, ತ್ಯಾಗ ಪೀಳಿಗೆಯಿಂದ ಪೀಳಿಗೆಗೆ ದಾರಿದೀಪವಾಗಿದೆ. ತಾಯಿ, ನಿಮ್ಮ ಜೀವನವೇ ನಮಗೆ ಪಾಠ ಎಂದು ವಾರ್ಡ್ ಜಿಲ್ಲಾಧ್ಯಕ್ಷರಾದ ಪರ್ವೀನ್ ಬುಳ್ಳಣ್ಣವರು ಹೇಳಿದರು. ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುವರ್ಣ ಚಿಟೀನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸತ್ಯಧರ್ಮವೇ ಶಾಶ್ವತ, ಮಾನವ ಸೇವೆಯೇ ಮಹಾಧರ್ಮ. ನಮೋ ರಕ್ಷಮಾತೆ, ನಮೋ ಹಸಿರು ತಾಯಿ, ನಮೋ ಸಾಲು ಮರದ ತಿಮ್ಮಕ್ಕ. ನಿನ್ನ ಹಸಿ ಹೆಸರಿನಿಂದ ಇಂದು ಧಾರವಾಡದ ಪರಿಸರ ಪ್ರೇಮ ತಂಡದ ಸಹಯೋಗದಲ್ಲಿ ಬಣ್ಣದರ್ಪಣದ ಜೊತೆಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪರಿಸರ ಪ್ರೇಮ ತಂಡದ ಜಿಲ್ಲಾ ಸಂಚಾಲಕರಾದ ವೀರೇಶ್ ಹಿರೇಮಠ್, ಯಲ್ಲಾಯಿ ಲಕ್ಕಮ್ಮನವರ್, ಬಸವರಾಜ್ ಬಡಿಗೇರ್, ಯಲ್ಲಪ್ಪ ಸಾಳುಂಕೆ, ಪಂಚಾಯತ್ ಅಧಿಕಾರಿ ವಿಜಯಲಕ್ಷ್ಮಿ ಬರದೂರ್, ಬಸವರಾಜ್ ಬಾಗಲ್, ಕಸ್ತೂರಿ ಹಪ್ಪಳದ್, ಪದ್ಮಾವತಿ ಕೊಚ್ಚರ್ಗಿ ಸೇರಿದಂತೆ ಹಿರೇಹೊನ್ನಳ್ಳಿ ಗ್ರಾಮದ ಗುರು ಹಿರಿಯರು ಹಾಜರಿದ್ದರು. ನಂತರ ಹಿರೇಹೊನ್ನಳ್ಳಿಯ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜಡ್ಪಿ ಉಪಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಹಾಜರಿದ್ದ ಎಲ್ಲರೂ ನಮ್ಮನ್ನು ಅಗಲಿದ ಸಾಲುಮರದ ತಿಮ್ಮಕ್ಕನಿಗೆ 1 ನಿಮಿಷದ ಮೌನಾಚರಣೆಯನ್ನು ಆಚರಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಬನ್ನಿ ಹಾಗಾದರೆ ನೋಡೋಣ ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಯಾರ್ಯಾರು ಏನೇನು ಮಾತನಾಡಿದರು ಎಂಬುದನ್ನು ನೋಡೋಣ. ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಚಾಲನೆ ನೀಡಿದರು, ಯಾವ ರೀತಿ ಬಣ್ಣದರ್ಪಣೆ ಮಾಡಿದರು, ಹಿರೇಹೊನ್ನಳ್ಳಿ ಗ್ರಾಮ ಪಂಚಾಯತ್ ಹಾಗೂ ಅಂಗನವಾಡಿಯಲ್ಲಿ ನಡೆದ ಈ ಭವ್ಯ ಸಮಾರಂಭಕ್ಕೆ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಒಂದು ಪೇಂಟ್ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿ ವಾರ ಶಾಲೆ ಆವರಣವನ್ನು ಸುತ್ತ ಮತ್ತು ಸ್ವಚ್ಛಗೊಳಿಸಿ ಒಂದು ನಮ್ಮ ಪರಿಸರ ಪ್ರೇಮ ತಂಡದಿಂದ ಒಂದು ಪೇಂಟ್ ಹಚ್ಚಿ ಮಕ್ಕಳ ಕಲಿಕೆಗೆ ಪೂರಕವಾಗುವಂಥ ಚಿತ್ರಗಳನ್ನು ಬಿಡಿಸಿ ಮತ್ತು ಹೆಣ್ಣು ಮಗುವಿನ ಹೆಸರಲ್ಲಿ 25 ಗಿಡಗಳನ್ನು ನೆಟ್ಟು ಪ್ರತಿಯೊಂದು ಗಿಡಗಳನ್ನು ಒಂದೊಂದು ಮಗುವಿಗೆ ದತ್ತು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಶಿವಮೊಗ್ಗದಿಂದ ಆರಂಭಿಸಿದ್ದೀವಿ. ಇದು 268ನೇ ಕಾರ್ಯಕ್ರಮ. ಬಹುತೇಕವಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕರ ಬಗ್ಗೆ GS ಶಿವರುದ್ರಪ್ಪನವರು ಹೇಳ್ತಾರೆ, ಬಂಜೆ ಎಂಬ ಶಬ್ದದ ನಂಜು ಬಿಡಿಸಿದವಳು ಸಾಲು ಮರದ ತಿಮ್ಮಕ್ಕ. ಅಂಥ ಶ್ರೇಷ್ಠರಾದವಳು. ಅವಳಿಗೆ ಮಕ್ಕಳು ಆಗಲಾರದಕ್ಕಾಗಿ ಅವಳು ಮಕ್ಕಳೇ ತನ್ನ ಗಿಡಗಳೇ ತನ್ನ ಮಕ್ಕಳೆಂದು ತಿಳಿದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸುಮಾರು 2068 ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ದೊಡ್ಡದಾಗಿ ಮಾಡಿದ್ದಾಳೆ. ಅವಳ ಸ್ಮರಣಾರ್ಥವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ಗಿಡವನ್ನು ಕೂಡ ನೆಟ್ಟಿದ್ದೀವಿ. ಅವಳ ಆದರ್ಶವು ನಮಗೆಲ್ಲರಿಗೂ ಮಾರ್ಗದರ್ಶನ ಆಗಲಿ ಅಂತೇಳಿ ಆಶಿಸ್ತಾ ನನ್ನ ನುಡಿಗಳಿಗೆ ವೃಕ್ಷಮಾತೆ ಪದ್ಮಶ್ರೀ ವಿಜೇತೆ ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರ ಪಾದವರ ನಿವೇದನೆಗಳಲ್ಲಿ ಹೊರಮಟ್ಟು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮೂಲಕ ಪರಿಸರ ಪ್ರೇಮ ತಂಡ ಧಾರವಾಡ ಮಲ್ಲಿಕಾರ್ಜುನ್ ತೊದಲ್ಬಾಗಿ ಸರ್ ಅವರು ಉಪಕಾರ್ಯದರ್ಶಿಗಳು
ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಒಂದು ಸಹಯೋಗದಲ್ಲಿ ಹಾಗೂ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡ ಎರಡೂ ಜಂಟಿಯಾಗಿ ಸೇರಿಕೊಂಡು ಇವತ್ತು ನಾವು ಗಿಡ ನೆಡುವ ಮೂಲಕ ಒಂದು ನಮ್ಮ ಸಾಲುಮರದ ತಿಮ್ಮಕ್ಕನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಜೊತೆಗೆ ಹಾಗೂ ಅಂಗನವಾಡಿ ಕೇಂದ್ರ ಹಿರೇಹೊನ್ನಳ್ಳಿಯಲ್ಲಿ ನಾವು ಬಣ್ಣದರ್ಪಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ನಾವು ನವೆಂಬರ್ 8 ಇದೇ ಒಂದು ಕಳೆದ ನವೆಂಬರ್ 8ರಂದು ನಮ್ಮ ಕನಕ ಜಯಂತಿಯಂದು ನಮ್ಮ ಧಾರವಾಡ ಜಿಲ್ಲಾ ಮಹಿಳಾ ನೌಕರರ ಸಂಘ ಉದ್ಘಾಟನೆಯಾಗಿತ್ತು. ಇದು ನಮ್ಮ ಧಾರವಾಡ ಮಹಿಳಾ ನೌಕರರ ಸಂಘದಿಂದ ಇದು ನಮ್ಮ ಮೊದಲನೇ ಕಾರ್ಯಕ್ರಮ. ಇದು ನಮ್ಮ ಧಾರವಾಡದ ಪರಿಸರ ಪ್ರೇಮ ತಂಡದ ಜೊತೆಗೆ ಆಗತೈತಿ. ನಮಗೆ ಇದು ಬಹಳವಾಗಿ ಖುಷಿ ತಂದುಕೊಟ್ಟೈತಿ ಹಾಗೂ ಸದಳವಾಗಿ ಸರ್ ಅವರಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಅವರಿಂದ ನಾವು ಬಹಳ ಸ್ಫೂರ್ತಿಯಾಗೇವಿ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಧಾರವಾಡ ಜಿಲ್ಲಾ ಮಹಿಳಾ ನೌಕರರ ಸಂಘದ ಘಟಕದ ವತಿಯಿಂದ ನಾವು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಸರ್ ಈ ಕಡೆ ಸರಿ ಮೇಡಮ್ ಈ ಕಡೆ ನೋಡ್ಬೇಕು. ಹೋರಿ ಯಾಕ ಹಾಂ ಇಬ್ರು ಹಾಂ ರೆಡಿ. ಈ ಕಡೆ ನೋಡ್ರಿ ಪದ್ಮಾವತಿ ಮೇಡಮ್. ಅಡ್ಡಿಲ್ಲ ನಾವು ಆಲ್ವೇಸ್ ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಇಲ್ಲಿಯವರೆಗೆ ಸುಮಾರು 280 ಇನ್ನೊಂದು ಸ್ವಲ್ಪ ಹತ್ತಿರಿ. ಚಿಮ್ಮಡಿನಲ್ಲಿ